ನಮ್ಮ ಹವಾ ಮಲ್ಲಿನಾಥ್ ಮುತ್ತಿಯವರಿಗೆ ಜೋರಾದ ಚಪ್ಪಾಳೆಯನ್ನು ನಾವೆಲ್ಲರೂ ಕೃತಜ್ಞತೆಯನ್ನು ಸ್ವಾಗತವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ನಾನು ಮಾಡ್ತೇನೆ. ಇಂದು ಸನ್ಮಾನ್ಯ ಶ್ರೀ ಅಂಬರೀಷ್ ಸ್ವಾಮಿಯವರ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ಬಂದಿವಿ. ಅಂಬರೀಷ್ ಸ್ವಾಮಿಯವರ ಹುಟ್ಟುಹಬ್ಬವನ್ನು ನಿಮಿತ್ತ ಮಾಡಿಕೊಂಡು ಇವತ್ತು ಅಂಬರೀಷ್ ಸ್ವಾಮಿಯವರಿಗೆ ಗುರುಗಳು ಮತ್ತು ಹಿರಿಯರು, ಇಲ್ಲಿ ಬಂದಿರತಕ್ಕಂಥ ತಾಯಂದಿರು, ಎಲ್ಲ ಯುವಕರು ಕೂಡಿ ನಾವು ಜೋರಾದ ಚಪ್ಪಾಳೆಯಿಂದ ಆಶೀರ್ವಾದ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಅಂಬರೀಷ್ ಸ್ವಾಮಿಯವರ ತಂದೆಯವರಾಗಲಿ ಇಲ್ಲಿ ತಾಯಿಯವರಾಗಲಿ ಕುತ್ಕೊಂಡಿದ್ದಾರೆ. ಹಾಗೂ ಮೇಲೆ ಎಲ್ಲ ಮುಖ್ಯ ಅತಿಥಿ ಗಣ್ಯಮಾನ್ಯರು ಕೂಡ ಇಲ್ಲಿದ್ದಾರೆ. ಅವರ ಧರ್ಮಪತ್ನಿಯವರು ಕೂಡ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಂಬರೀಷ್ ಸ್ವಾಮಿಯವರ ಮೇಲೆ ಇಟ್ಟಿರುವಂಥ ಅಭಿಮಾನಿ ಬಳಗವೇ ನಮ್ಮೆಲ್ಲರ ಅಂತರಾತ್ಮಕ ಶರಣಾರ್ಥಿಯನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ಖಾನಾಪುರದ ಪಪ್ಪು ಪಾಟೀಲ್ ಅವರೇ, ಸಂಚಾಲನೆ ಮಾಡಿರ್ತಕ್ಕಂಥ ಸಂಚಾಲಕರೇ, ಇನ್ನುಳಿದ ಎಲ್ಲ ಸರ್ವ ಧರ್ಮದ ಸರ್ವ ಸದ್ಭಕ್ತರೇ, ಇಂದು ಅಂಬರೀಷ್ ಸ್ವಾಮಿಯವರ ನಾವು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳಷ್ಟು ಖುಷಿಯಾಗಿದೆ. ಯಾಕೆ ಖುಷಿಯಾಗಿದೆ ಅಂದ್ರೆ, ನಾವೆಲ್ಲರೂ ಬರ್ಬೋದು, ಆದ್ರೆ ನಮ್ಮ ಮಧ್ಯದಲ್ಲಿ ಕುಂತಿರ್ತಕ್ಕಂಥ ಹವಾ ಮಲ್ಲಿನಾಥ್ ಮುತ್ತಿಯವರು ಬಂದ್ರಲ್ಲ, ಅದು ದೊಡ್ಡ ಪುಣ್ಯ ನಮ್ದು ಅಂತ ನನಗೆ ಅನಿಸ್ತಾರೆ. बहुत ही बड़ा दिन है अम्बरीश के लिए. आज उनका 33 सेलिब्रेट बर्थडे है और इस बर्थडे में सबसे बड़ी बात है कि इस देश के बहुत बड़ी हस्ती आई हुई है हरिनाथ मल्लना, जो कि इंटरनेशनल लेवल पर उनका नाम है. आज हमारे किस्मत है पूरे नौबात के और हमारे इस मंच पे आए हुए लोगों का कि पूजा जी का हमारे बहुत ही उनका शुक्रिया अदा करना चाहिए. और उन्होंने ऐसे मौके पर आए अमरीश के लिए, और उन्होंने आज आने वाले का भविष्य भी बोल कर गए हैं कि आने वाले दिनों में अमरीश एक बहुत ही बड़े नेता बन के आएंगे बोल के वो बोले हैं. क्योंकि अप्पा जी जब बोलते हैं तो कुछ ना कुछ वो बात होती है. इस बर्थडे में मेरे साथ मेरे साथी काउंसलर अरुण भाई और मेरे साथी दोस्त धनराज हेंगरगी और मेरे साथी काउंसलर हनुमंत साहब और मेरे साथी दोस्त मेरे काउंसलर समीर भाई और उनके भाई बाबा और हमारे भाई अकरम और मेरे साथ बहुत सारे गेस्ट आए हैं. मैं सब आने वाले लोगों का बहुत ही तहे दिल से शुक्रगुजार हूँ कि अमरीश को मैं अभी बोला कि आपकी छोटी सी बात पे इतने लोग आए तो उससे कितना प्रेम करते हैं, ये देखने के लिए आज बहुत खुशी का मौका है. और उनको हमारी तरफ से बहुत बहुत बधाई. 33 उनका सेलिब्रेट किया गया है और हमारी दुआएं हैं कि उनकी फैमिली को और उनको, उनकी मिसेस को, उनकी माता को, उनके पिता को, उनके बच्चों को वो आने वाला दिन और अच्छा निकले, जो गए दिन उससे और अच्छा निकले. मैं इतना कहते हुए जितने लोग आए हैं उनको मेरी तरफ से बहुत बहुत बधाई. इतना कहते हुए मैं अपनी बात खत्म करता हूँ. ಸ್ವಾಮಿಯವರು ಅವರನ್ನ ಸನ್ಮಾನವನ್ನ ಮಾಡಬೇಕು. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಬೇಕು. ನಮ್ಮೆಲ್ಲ ಅಂಬರೀಷ್ ಸ್ವಾಮಿಯವರ ಎಲ್ಲ ಗೆಳೆಯ ಶ್ರೀ ಹಲಗಿಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸನ್ಮಾನ ಮಾಡಬೇಕು. ಜೋರಾದ ಚಪ್ಪಾಳೆ ಇರಬೇಕು. ಎಲ್ಲ ನಮ್ಮ ಅಂಬರೀಷ್ ಸ್ವಾಮಿಯವರ ಗೆಳೆಯರ ವರ್ಗದವರ ಮೊನ್ನೆ ನಗರಸಭೆಯ ಅಧ್ಯಕ್ಷರು ಜೋರಾದ ಚಪ್ಪಾಳೆ ನಮ್ಮ ಎಲ್ಲ ಮೊಹಮ್ಮದ್ ಗೋಸ್ರ ಅವರಿಗೆ ಅಂಬರೀಷ್ ಸ್ವಾಮಿ ಇವತ್ತಿನ ದಿವಸ ನಮ್ಮ ಸ್ವಾಮಿಯವರ ವತಿಯಿಂದ ಸನ್ಮಾನ. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ, ತಾವೆಲ್ಲರೂ ಜೋರ ಚಪ್ಪಾಳೆಯನ್ನು ತಟ್ಟಬೇಕು. ಅದೇ ರೀತಿಯಾಗಿ ಮಾನ್ಯ ಪ್ರಶಾಂತ್ ಗಡ್ಡೆ ಸ್ವಾಮಿಗಳು ಅವರನ್ನ ಸನ್ಮಾನವನ್ನು ಮಾಡಬೇಕು.
ಅವರನ್ನ ಸನ್ಮಾನವನ್ನ ಅದೇ ರೀತಿಯಾಗಿ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾದ ಧನರಾಜ್ ಅಂದ್ರಿಗೆ ಅಣ್ಣವರಿಗೂ ಸನ್ಮಾನ, ಅದೇ ರೀತಿಯಾಗಿ ಹನುಮಂತ್ ಮಲ್ಕಟ್ಟಿಯ ಅಧ್ಯಕ್ಷರಾದ ಪಪ್ಪು ಪಾಟೀಲ್ ಖಾನಾಪುರ ಅವರಿಗೂ ನಮ್ಮ ಅಂಬರೀಶ್ ಸ್ವಾಮಿ ಅವರ ವತಿಯಿಂದ ಸನ್ಮಾನ. ಮತ್ತೊಮ್ಮೆ ತಮ್ಮ ಜೋರಾದ ಚಪ್ಪಳಿಯನ್ನ ತಗಲು ನಮ್ಮ ಮಾಂತಿಯ ಸ್ವಾಮಿ ಅವರು ಸನ್ಮಾನಿಸಬೇಕು. ಅದೇ ರೀತಿಯಾಗಿ ಮಾನ್ಯ ನಗರಸಭೆಯ ಸದಸ್ಯರಾದ ಅರುಣ್ ಕುಮಾರ್ ಅಣ್ಣವರಿಗೂ ಮಂತಯ್ಯ ಸ್ವಾಮಿ ಅವರು ಸನ್ಮಾನ ಮಾಡಬೇಕು.